ಗುರಿ ದಾರಿ ಗೊತ್ತಾ ನಿಮ್ಗೆ? ವೆರಿ ಗುಡ್. ಒಂದು IAS ಆಗ್ಬೇಕು. ಒಂದು IAS ಆದ್ರೆ ಏನಾಗ್ತೀರಾ ನೀವು? ಒಂದು ಇಡೀ ಜಿಲ್ಲೆ ನಿಮ್ ಕಂಟ್ರೋಲ್ ಇರುತ್ತೆ, ಆ ಇಡೀ ಊರು ನಿಮ್ ಕಂಟ್ರೋಲ್ ಇರುತ್ತೆ. ಏನೇ ತೊಂದರೆ ಆದ್ರೂ, ಏನೇ ಸಹಾಯ ಆಗ್ಬೇಕಾದ್ರೂ ಎಲ್ಲ ಪಾಲಿಟಿಷಿಯನ್ಸ್ ನಿಮ್ಮ ಹತ್ರಕ್ಕೆ ಹೊರಡು. ಸೊ IPS ಅನ್ನೋದು ಒಂದು ಒಳ್ಳೆ ಗುರಿ, IAS ಅನ್ನೋದು ಒಂದು ಒಳ್ಳೆ ಗುರಿ. ಬಿಸ್ನೆಸ್ ಮೆನ್ ಆಗ್ಬೇಕು. ಯಾವ ತರ ಬಿಸ್ನೆಸ್ ಮೆನ್? ಇವತ್ತು ನಿಮ್ಗೆ ಗೊತ್ತಾ, ಸ್ವಿಗ್ಗಿ, ಝೊಮ್ಯಾಟೊ, ಬೌನ್ಸ್, ಆಪಲ್, ಜೆರೋದಾ, ಇದೆಲ್ಲ ಬೆಂಗಳೂರು ಸ್ಟಾರ್ಟ್ ಆಗ್ತದೆ. ಬಿಸ್ನೆಸ್ ಮೆನ್ ಆದ್ರೆ ಪ್ರಧಾನಮಂತ್ರಿ ಕರೆದುಬಿಟ್ಟು ನಮಗೆ ಕಾಫಿ ಟೀ ಕುಡಿಯೋದು ಕರಿಬೇಕು ಅಂತ ಬಿಸ್ನೆಸ್ ಮೆನ್ ಆಗ್ಬೇಕು. ಆ ತರ ಆಗ್ಬೇಕಂದ್ರೆ ಪರಿಶ್ರಮ ಅಷ್ಟು ಹಾಕಿರ್ಬೇಕು. ಸೊ ಥಾಟ್ ಪ್ರಾಸೆಸ್ ಇದೆಯಲ್ಲ ದೊಡ್ಡದಾಗಿರ್ಬೇಕು. ಆ ಹೋಗೋ ದಾರಿನಲ್ಲಿ ಚಿಕ್ಕ ಪುಟ್ಟದೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತೀವಿ ನಾವು. ನಾನು IPS ಆಗ್ಬೇಕಾ ಅನ್ಕೊಂಡಿರಿ ನೀವು, ಅದಕ್ಕೆ ಸರಿಯಾಗಿ ತಯಾರಿ ಮಾಡ್ತಾ ಇದ್ದೀವಿ. ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಇವೆಲ್ಲ ಹಿಂಗ್ ಹೋಗ್ಬಿಡುತ್ತೆ. ನಾನು ಪ್ರಧಾನಮಂತ್ರಿ ಆಗ್ಬೇಕು ಅನ್ಕೊಳ್ಳಿ, ಕನ್ಸು. ಅವಾಗ ಕಾರ್ಪೊರೇಟ್ರು, MLA ಅವೆಲ್ಲ ಹಿಂಗೆ ಕನಸು ದೊಡ್ಡದು ಕಾಣಬೇಕು, ಗುರಿ ದೊಡ್ಡದಾಗಿರ್ಬೇಕು. ಹೋಗೋ ದಾರಿನಲ್ಲಿ ನೀವು ಅನ್ಕೊಂಡಿದ್ದೀವಿ, ಇವಾಗ ಚಿಕ್ಕ ಪುಟ್ಟ ಏನು ಅನ್ಕೊಂಡಿರಲ್ಲ, ಅದೆಲ್ಲ ಆರಾಮಾಗಿ ಹೋಗ್ಬಿಡುತ್ತೆ. ನೀರು ಕುಡಿದ ಸರಿ ಆಗ್ತದೆ. ಯಾಕಂದ್ರೆ ನಿಮ್ಮ ಪರಿಶ್ರಮ ಅಷ್ಟು ದೊಡ್ಡದಾಗಿರುತ್ತೆ. ಕರೆಕ್ಟ್ ಅಲ್ಲ? ಸೊ ಇವತ್ತು ಕ್ಲಾಸ್ ಮುಗಿದಷ್ಟೇ ನಿಮ್ದೆಲ್ಲರದು ಒಂದು ಡಿಸೈಡ್ ಆಗಿರುತ್ತೆ, ಒಂದು ದೊಡ್ಡ ಗುರಿ ಇರುತ್ತೆ. ಗುರಿ ಕರೆಕ್ಟ್ ಆಗಿದ್ದಾಗ ಮಾತ್ರ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ.